ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ನೆಲಸಮ ಮಾಡಲಾಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್ ಹಾಗೂ ನಟ ಅನಿರುದ್ಧ್. ಅಭಿಮಾನ್ ಸ್ಟುಡಿಯೋದಲ್ಲಿ ಕನಿಷ್ಠ 10 ಗುಂಟೆ ಜಾಗವನ್ನ ಮೀಸಲಿಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ವಿಷ್ಣು ಸ್ಮಾರಕ ನಿರ್ಮಿಸಲು ಜಾಗ ಮೀಸಲಿಡುವಂತೆ ಮನವಿ ಸಲ್ಲಿಕೆ ಆಗಿದೆ. ಇವತ್ತು ಸಿಎಂ ಅವರ ಕಾವೇರಿ ನಿವಾಸದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಈ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಭೂ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಅವರಿಗೆ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್ ಹಾಗೂ ಅವರ ಅಳಿಯ ನಟ ಅನಿರುದ್ಧ್. ಇಬ್ರು ಕೂಡ ಭೇಟಿಯಾಗಿ ಆ ಒಂದು ವಿಚಾರದಲ್ಲಿ ದಯವಿಟ್ಟು ರಾಜ್ಯ ಸರ್ಕಾರದಿಂದ ಒಂದು ಕ್ರಮ ಆಗಬೇಕು, ಅಂದ್ರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕನಿಷ್ಠ 10 ಗುಂಟೆ ಜಾಗ ಮೀಸಲಿಡಬೇಕು ಅವರ ಸ್ಮಾರಕಕ್ಕಾಗಿ ಅಂತ ಹೇಳಿ. ನೋಡಿ, ಈ ಒಂದು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭೂ ವಿವಾದ ಏನಿದೆ, ದಿಢೀರಾಗಿ ಕೆಲ ತಿಂಗಳ ಹಿಂದೆ, ಬಹುಶಃ 1 ಅಥವಾ 1.5 ತಿಂಗಳ ಹಿಂದೆ ಅಷ್ಟೇ ದಿಢೀರಾಗಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ವಿಷ್ಣುವರ್ಧನ್ ಸ್ಮಾರಕವನ್ನ ರಾತ್ರೋರಾತ್ರಿ ಬಂದು ನೆಲಸಮ ಮಾಡಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಅಂದ್ರೆ ಮಾರನೇ ದಿನ ಎಲ್ಲರೂ ಕೂಡ ಬಂದು ಅಲ್ಲಿ ಆಕ್ರೋಶವನ್ನ ಹೊರಹಾಕಿರ್ತಾರೆ. ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂತಂದ್ರೆ ಒಬ್ಬ ಹಿರಿಯ ನಟ, ಎಷ್ಟರ ಮಟ್ಟಿಗೆ ನಮ್ಮ ಚಿತ್ರರಂಗಕ್ಕೆ ಕೊಡುಗೆ ಇದೆ, ಏನೆಲ್ಲ ಸಿನಿಮಾಗಳು ಮಾಡಿದ್ದಾರೆ, ಎಂತಹ ನಟ, ಅವರ ಬಗ್ಗೆ ಯಾಕೆ ರಾಜ್ಯ ಸರ್ಕಾರದಿಂದ ಒಂದು ಸಣ್ಣ ಜಾಗ ಕೊಡ್ಲಿಕ್ಕೂ ಕೂಡ ಆಗ್ಲಿಲ್ವಾ ಅವರ ಒಂದು ಸ್ಮಾರಕಕ್ಕಾಗಿ, ಇಷ್ಟೆಲ್ಲ ಆಗ್ಬೇಕಿತ್ತ ಅಂತ ಹೇಳಿ ಒಂದಷ್ಟು ಕಾಂಟ್ರವರ್ಸಿಯಲ್ಲಿ ಇತ್ತು. ಈ ಒಂದು ವಿಚಾರ ಏನಿದೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು, ಬಹಳಷ್ಟು ವಿರೋಧಗಳು, ಪ್ರತ್ಯಾರೋಪಗಳು, ಆರೋಪಗಳು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಯಾವಾಗ ನಟ ವಿಷ್ಣುವರ್ಧನ್ ಅವರು ಇದ್ರು, ಆ ಒಂದು ಸಂದರ್ಭದಲ್ಲೂ ಕೂಡ ಬಹುಶಃ ಅವರ ಒಂದು ಭೂ ವಿವಾದ ವಿಚಾರದಲ್ಲಿ ಯಾವುದೋ ಒಂದು ಬೇರೆ ವಿಚಾರಕ್ಕೆ ಅವ್ರ ಹತ್ರ ಭೂಮಿ ಕೇಳಿದ್ದಾಗ ಅವರು ಕೂಡ ಕೊಡ್ಲಿಲ್ಲ ಅನ್ನುವಂತಹ ಒಂದು ಮಾತಿದೆ. ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಮಾಣ ಏನಿದೆ ಅಲ್ಲ, ರಾತ್ರೋರಾತ್ರಿ ಸಮಾಧಿಯನ್ನ ನೆಲಸಮ ಮಾಡ್ತಾರೆ. ನೆಲಸಮ ಆಗ್ತಿದ್ದ ಹಾಗೆ ಅಭಿಮಾನಿಗಳು ಕೂಡ ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕನ್ನಡದ ಕೋಟಿಗೊಬ್ಬ ಅಭಿಮಾನಿಗಳ ಭಾರ್ಗವ ಅಂತ ನಾವು ಏನು ಕರಿತೀವಿ, ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಅಂದಾಗ ಒಂದಿಷ್ಟು ಸರ್ಕಾರವು ಕೂಡ ಒಂದಿಷ್ಟು ಎಚ್ಚೆತ್ಕೊಳ್ಬೇಕಾಗಿತ್ತು. ಎಚ್ಚೆತ್ಕೊಂಡಿದೆ. ಈಗ ಸಹಜವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಅವ್ರನ್ನ ಭೇಟಿಯಾಗಿದ್ದಾರೆ ಭಾರತಿ ವಿಷ್ಣುವರ್ಧನ್ ಹಾಗೆ ನಟ ಅನಿರುದ್ಧ್ ಅವರು. ಅಭಿಮಾನ್ ಸ್ಟುಡಿಯೋದಲ್ಲಿ 10 ಗುಂಟೆ ಜಾಗವನ್ನ ನೀವು ಮೀಸಲಿಡಬೇಕು, ಸರ್ಕಾರದಿಂದ ಒಂದಿಷ್ಟು 10 ಗುಂಟೆ ಆದ್ರೂ ಒಂದಿಷ್ಟು ಅವರ ಮೇಲೆ ಇರುವಂತಹ ಅಭಿಮಾನಕ್ಕೆ ಆಗಿರ್ಬೋದು, ಅಭಿಮಾನಿಗಳ ವಿಚಾರಕ್ಕೆ ಆಗಿರ್ಬೋದು, ಈ ರೀತಿಯಾದಂತಂದ್ರೆ ಒಬ್ಬ ಹಿರಿಯ ನಟ, ಕನ್ನಡದ ಹೆಮ್ಮೆಯ ನಟ, ಹಿರಿಯ ನಟ, ಈ ರೀತಿಯಾದಂತ ಒಂದಿಷ್ಟು ಅವಮಾನ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರ ಕುಟುಂಬ, ಕೇವಲ ಅವರ ಕುಟುಂಬ ಅಲ್ಲ, ಇಡೀ ಅಭಿಮಾನಿಗಳ ಬಳಗ ಆಗಿರ್ಬೋದು, ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಆಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಮನವಿಯನ್ನ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಸೊ ಹಾಗಾಗಿ ಸರ್ಕಾರವು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಡುವಂತ ಕೆಲಸ ಕೂಡ ಆಗುತ್ತೆ. ಯಾಕಂದ್ರೆ ಈ ಸರ್ಕಾರದ ಮೇಲೆ ಒಂದಿಷ್ಟು ಭರವಸೆ ಇದೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗಾಗಲೇ ವಿಷ್ಣು ಸ್ಮಾರಕ ನಿರ್ಮಿಸಲು ಜಾಗವನ್ನ ಮೀಸಲಿಡುವಂತೆ ಒಂದಿಷ್ಟು ಮನವಿ ಕೂಡ ಸಲ್ಲಿಕೆ ಆಗಲಾಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ, ಯಾಕಂದ್ರೆ ಇದು ಕೇವಲ ಜಾಗ ಮಾತ್ರ ಅಲ್ಲ, ಅಭಿಮಾನಿಗಳ ಒಂದು ಮನವಿ ಇದು. ಡಾಕ್ಟರ್ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗುತ್ತಾ? ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡೋ ಸಾಧ್ಯತೆ ಇದೆಯಾ? ನಾಳೆ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತಾ? ಕರ್ನಾಟಕ ಪ್ರಶಸ್ತಿ ಘೋಷಣೆಗೆ ಚಿತ್ರರಂಗದ ಮನವಿ ಇದೆ. ಇಲ್ಲಿ ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು ಹಲವು ನಟಿಯರು. ಹಿರಿಯ ನಟಿ ಜಯಮಾಲಾ ನೇತೃತ್ವದಲ್ಲಿ ಸಿಎಂ ಭೇಟಿಯಾಗಿದ್ರು. ನಕಾರಾತ್ಮಕವಾಗಿ ಸ್ಪಂದಿಸಿರುವ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಏನಾಗಬಹುದು ನೋಡಿ, ಒಂದು ಕಡೆ ಭೂ ವಿವಾದ, ಒಂದು ಕಡೆ ಕನಿಷ್ಠ ಒಂದು 10 ಗುಂಟೆ ಜಾಗ ಆದ್ರೂ ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಒಂದು 10 ಗುಂಟೆ ಜಾಗ ಆದ್ರೂ ಇಡಬೇಕು ಅಂತ ಹೇಳಿ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಬರುತ್ತೆ. ಹುಟ್ಟುಹಬ್ಬ ಬರೋಕ್ಕೂ ಮುಂಚೆನೆ ಕನಿಷ್ಠ ಒಂದು ಈ ಭೂ ವಿವಾದ ಏನಿದೆ ಅದು ಕೂಡ ಕ್ಲಿಯರ್ ಆಗಬೇಕು. ಅದರ ಜೊತೆಗೆ ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಘೋಷಣೆ ಆಗಬೇಕು ಅಂತ ಹೇಳಿ ಸಿಎಂ ಅವರಿಗೆ ಭೇಟಿ ಮಾಡಿ ಮನವಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡೋ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಕೂಡ ನಾಳೆ ಒಂದು ಕ್ಯಾಬಿನೆಟ್ ನಡೆಯುತ್ತೆ. ಆ ಒಂದು ಕ್ಯಾಬಿನೆಟ್ ನಲ್ಲಿ ಬಹುಶಃ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆ ಮಾಡಿ ಏನೋ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂತ ಸಾಧ್ಯತೆ ಇದೆ. ಕರ್ನಾಟಕ ಪ್ರಶಸ್ತಿ ಘೋಷಣೆಗೆ ಇಡೀ ಚಿತ್ರರಂಗವೇ ಮನವಿ ಮಾಡಿಕೊಂಡಿದೆ. ಎಲ್ಲರೂ ಕೂಡ ಇಲ್ಲಿ ನಟ ವಿಷ್ಣುವರ್ಧನ್
ಅವರ ಕೊಡುಗೆ ಏನಿದೆ ಅದರ ಬಗ್ಗೆ ಅಂದ್ರೆ ಒಂದು ಕಡೆ ಭೂ ವಿವಾದ ಇರಬಹುದು, ಒಂದು ಕಡೆ ಆ ಒಂದು ಭೂ ವಿವಾದ ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗಬೇಕು, ಅವರಿಗೋಸ್ಕರ ಒಂದು 10 ಗುಂಟೆ ಜಾಗ ಆದ್ರೂ ಕೊಡಬೇಕು ಅಂದ್ರೆ ಆ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ. ಹಾಗಾಗಿ ಇದರಲ್ಲೂ ಕೂಡ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಬೇಕು. ಅದರ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಬರಲಿದೆ. ಆ ಹುಟ್ಟುಹಬ್ಬಕ್ಕೂ ಮುಂಚೆಯೇ ಈ ಒಂದು ಕೆಲಸ ಕಾರ್ಯಗಳೆಲ್ಲವೂ ಆಗಬೇಕು ಅಂತ ಹೇಳಿ ಇಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಇಡೀ ಕನ್ನಡ ಚಿತ್ರರಂಗ ಇದರಲ್ಲಿ ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಬೇಕು. ಒಂದು ಕಡೆ ಬಹಳಷ್ಟು ಕಾಂಟ್ರವರ್ಸಿ ವಿಚಾರ ಅಂತಂದ್ರೆ ಇದು ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಅಂತ ಹೇಳಬಹುದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡ್ಬೇಕಾಗತ್ತೆ. ನಾವು ಕರ್ನಾಟಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಚಿತ್ರರಂಗದ ಕಂಡ ಶ್ರೇಷ್ಠ ನಟ ಅಂತಂದ್ರೆ ನಮ್ಮ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಕನ್ನಡ ಚಿತ್ರರಂಗದ ಹಿರಿಯ ನಟಿಯ ಆಗಿರುವಂತಹ ಜಯಮಾಲಾ ಆಗಿರ್ಬೋದು, ಶ್ರುತಿ ಆಗಿರ್ಬೋದು, ಹಾಗೆ ಮಾಳವಿಕಾ ಅವಿನಾಶ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯ ಅವರನ್ನ ಒಂದಿಷ್ಟು ಭೇಟಿಯಾಗಿದ್ದಾರೆ. ಭೇಟಿ ಮಾಡಿ ಒಂದಿಷ್ಟು ಮನವಿ ಕೂಡ ಮಾಡಿದ್ದಾರೆ. ನೋಡಿ, ಈಗಾಗಲೇ ಈ ಕರ್ನಾಟಕ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕು. ಯಾಕಂದರೆ ಕರ್ನಾಟಕದ ಹೆಮ್ಮೆಯ ಕುವರ, ಯಾಕಂದರೆ ಅವರ ಅಭಿನಯ ಆಗಿರ್ಬೋದು, ಅವರ ನಟನೆ ಆಗಿರ್ಬೋದು ಸಾಕಷ್ಟು ಸಂದೇಶವನ್ನು ಸಾರುತ್ತೆ. ಯಾಕಂದರೆ ಒಂದೊಂದು ಸಿನಿಮಾಗಳನ್ನು ನೋಡ್ತಾ ಹೋದಾಗ ಒಂದು ಅವರ ಆ್ಯಕ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಮಾಜಕ್ಕೆ ಒಂದು ಸಂದೇಶ ಸಾರುವಂಥ ಸಿನಿಮಾಗಳನ್ನು ಕೂಡ ವಿಷ್ಣುವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆಯ ನಟ. ಸೊ ಹಾಗಾಗಿ ಅವರನ್ನು ಕರ್ನಾಟಕ ರತ್ನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರಿಗೆ ಹಿರಿಯ ನಟರು ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ. ಭೇಟಿ ಕೊಟ್ಟು ಒಂದಿಷ್ಟು ಮನವಿ ಕೂಡ ಮಾಡಿದ್ದಾರೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಲೇಬೇಕು ಅನ್ನುವಂಥ ರೀತಿಯಾಗಿ. ಸೊ ಹಾಗಾಗಿ CM ಸಿದ್ದರಾಮಯ್ಯನವರು ಆಗಿರ್ಬೋದು, ಈಗಾಗಲೇ ಸರ್ಕಾರ ಆಗಿರ್ಬೋದು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗಿದೆ.